ಚಂದ್ರಶೇಖರ್ ಅದು ಮೀಟಿಂಗ್ ಎಲ್ಲ ಬಂದಿತ್ತು. ನೆಕ್ಸ್ಟ್ ಇವೆಲ್ಲ ಸಮಸ್ಯೆ ಇವೆಲ್ಲ ಮಾಡುವಾಗ ಮೀಟಿಂಗ್ ಕ್ರಮ ಸಂಖ್ಯೆ 24 15 ಈ ಕಡೆಗೆ ಗ್ರಂಥಾಲಯಕ್ಕೆ ಹೊಸ ಕಂಪ್ಯೂಟರ್ ಕೊಂಡಿದ್ದೀವಿ ಅಂತ ಕಾಣ್ತದೆ. 24ರಲ್ಲಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ವಿದ್ಯುದೀಕರಣ ಕಂಪ್ಯೂಟರ್ ದುರಸ್ತಿ ಮತ್ತು ನಿರ್ವಹಣೆ ಮಾಡಿದ ಮತ್ತು ಕಂಪ್ಯೂಟರ್ ಬ್ಯಾಂಕ್ ಅವರಿಗೆ 45,520 ರೂಪಾಯಿನ ಗ್ರಂಥಾಲಯ ಇದು ಅಂದ್ರೆ ಟಿಬಿ ಗ್ರಾಂಟ್ ಇಂದ ಇವೆಲ್ಲ ಕೊಟ್ಟಿದ್ದಾರೆ ಸಿಸ್ಟಮ್ ಅವರ ಹೊಸದು. ಅದು ಎರಡು ಸಿಸ್ಟಮ್ ಅಲ್ಲಿದೆ ಆಪ್ಷನ್. ಮತ್ತೆ ಇದು ಆ ವರ್ಷದಲ್ಲಿ ಪೂರ್ತಿ ನಾವು ಕಂಪ್ಯೂಟರ್ ಎಲ್ಲ ಮಾಡಿಸ್ತೀವಿ ಸರ್ವಿಸ್ ಎಲ್ಲ ಜಸ್ಟ್ ಅಂದ್ರೆ ನಮ್ದು ಕಂಪ್ಯೂಟರ್ ಪ್ಲಸ್ ಆಮೇಲೆ ಆ ವರ್ಷ ಒಂದು ಇತ್ತು ಪ್ರಿಂಟರ್ ಅದಕ್ಕೆ ಗ್ರಂಥಾಲಯ ಅಂತ ಪ್ರಿಂಟರ್ ಎಲ್ಲ ಸೇರಿ ಹೊಸ ಪ್ರಿಂಟರ್ ಎಲ್ಲ ಸೇರಿ ಪ್ಲಸ್ ಆಂಟಿವೈರಸ್ ವರ್ಷದ ಪೂರ್ತಿ ಇವೆಲ್ಲ ಇವೆಲ್ಲ ಮಾಡಿದ್ದು ಅದು ಇವೆಲ್ಲ ಆಯ್ತು. ಅಲ್ಲಿ ಸ್ಪೆಸಿಫಿಕ್ ಆಗಿ ಇದು ಗ್ರಂಥಾಲಯದ ಕಂಪ್ಯೂಟರ್ ಅಂತಾನೆ ಕಾಸು ಅದೇ ಗ್ರಂಥಾಲಯದ ಕಂಪ್ಯೂಟರ್ ದುರಸ್ತಿ ಮತ್ತು ನಿರ್ವಹಣೆ ಮಾಡಿದ ಬಾಬು ಕಂಪ್ಯೂಟರ್ ಪ್ಲಾಂಟ್ ಅವರಿಗೆ ದುರಸ್ತಿ ಮತ್ತು ನಿರ್ವಹಣೆ ಅಂದ್ರೆ ಆ ಗ್ರಂಥಾಲಯಕ್ಕೆ ಆ ಕಂಪ್ಯೂಟರ್ಗೆ ಇವೆಲ್ಲ ಬೇಕಲ್ಲ ಪ್ರಿಂಟರ್ ಎಲ್ಲ ಪ್ರಿಂಟರ್ ಬೇಕು ಇವೆಲ್ಲ ಮೇಂಟೆನೆನ್ಸ್ ಎಲ್ಲ ಅದ್ರ ಪೂರ್ತಿ ಒಂದು ವರ್ಷ ಪೂರ್ತಿಯಾಗಿ ಅಷ್ಟು ಇವೆಲ್ಲ ಆಗ್ತದೆ. ಅದಕ್ಕೆ ಇವೆಲ್ಲ ಹಾಕ್ತೀವಿ ಆಂಟಿವೈರಸ್ ಪ್ಲಸ್ ಇನ್ಸ್ಟಾಲೇಷನ್ ಅಲ್ಲಿಂದ ನನಗೆ ಜಸ್ಟ್ ಕಂಪ್ಯೂಟರ್ ಮಾತ್ರ ಇವೆಲ್ಲ ಸಪ್ಲೈ ಅದ್ರ ಇವೆಲ್ಲ ಇನ್ಸ್ಟಾಲೇಷನ್ ಪ್ಲಸ್ ಆಮೇಲೆ ಅದ್ರದ್ದು ಏನಿಲ್ಲ ಆಂಟಿವೈರಸ್ ಪ್ಲಸ್ ಆಮೇಲೆ ನೆಕ್ಸ್ಟ್ ಏನಿಲ್ಲ ಬರುತ್ತೆ ಮೇಂಟೆನೆನ್ಸ್ ಎಲ್ಲ ಅದು ನಾವೇ ಹಾಕ್ಬೇಕು. ನೆಕ್ಸ್ಟ್ ಅದನ್ನ ನಾವು ಪಂಚಾಯತಿಂದ ಇವೆಲ್ಲ ಅದರಲ್ಲಿ ಇವರಿಗೆಲ್ಲ ಈ ಒಂದು ನಾವು ಕೊಡ್ತೀವಿ ಅವರು ಅಲ್ಲಿಂದ ಈಗ ರಂಗಮಂದಿರ ಹಿಂದ್ಗಡೆಗೆ ಏನು ಇಷ್ಟು ಮಾಡ್ತೀವಿ ಸುಮ್ಮನೆ ಅಲ್ಲ ತುಂಬಾ ವರ್ಷದಿಂದ ನೋಡ್ತೇವೆ ಅದು ಮುಂದುವರಿದ ಕಾಮಗಾರಿ ಮುಂದುವರಿದ ಕಾರ್ಯಕ್ರಮ ಅಂತ ಹೇಳಿ ಹೇಳೋದಿದ್ದಾರೆ. ಅದು ಏನು ಕೆರೆ ಮಾಡ್ತಾರೆ ನಮ್ಗೆ ತಿಮ್ಮಣ್ಣ ಕೆರೆ ಪೈಪೋಟಿ ಕೊಡ್ತೇವೆ. ಇನ್ನೊಂದ್ಸಲ ಯಾರು ಬಿಟ್ಟಿದ್ರೆ ಅಲ್ಲೇ ಸತ್ತೋಗಿ ಹೇಳದೆ ಬೇಡ ಅವರು ಅಂತ ಮಾಡ್ತಿರೋದು. ಒಟ್ಟು ಅದು ಉದ್ಯೋಗ ಅಲ್ಲಿ ಕೆರೆ ನಿರ್ಮಾಣ ಮಾಡಿದ್ರೆ ಯಾವ ಗದ್ದೆಗೆ ತೋಟಕ್ಕೆ ಹೋಗುತ್ತೆ ನೀವು? ಅದು ಅಷ್ಟಕ್ಕೆ ಇದೆ ಜಲಸಂಗ್ರಹಣೆಗೆ ಎಷ್ಟು ಬೇಕು ಅಷ್ಟೇ ನೋಡ್ಬೇಕಲ್ಲ. ಇನ್ನು ತೋಟ ಗದ್ದೆಗಾರರಿಗೆ ಯಾರಿಗಾರು ಎಲ್ಲ ಕಡೆ ಎಲ್ಲ ನಮ್ಮ ಲೈನ್ ಸೀಟ್ ಹಾಕಿದ್ದಾರೆ ಅಂದ್ರೆ ಯಾರು ಎಷ್ಟು ವರ್ಷ ಆಯ್ತು? ಒಂದು ವರ್ಷ ಆಯ್ತು. ಈಗ ನೋಡಿ ಒಂದು ವರ್ಷ ಆಯ್ತು. ಅಲ್ಲ ಇಲ್ಲಿ ಹಾಕಿದಿರಲ್ಲ ಸ್ಟ್ರೀಟ್ ಲೈಟ್ ಹಾಕಿದ್ದು ಅಂತ ಇಲ್ಲಿ ಹಾಕಿದ್ರೆ ಹೋಗಿ ಎಷ್ಟು ದಿವಸ ಆಗಿದೆ? ವಾಟ್ಸ್ಆಪ್ ಮಾಡಿ ಸ್ಟ್ರೀಟ್ ಲೈಟ್ ಸಾಮಾನ್ಯ ಎಲ್ಲ ಇದೆ ಹಾಕೋ ಬಂದಿಲ್ಲ. ಈ ವರ್ಷ ಅಂದ್ರೆ ಆರ್ಥಿಕ ಸಮಸ್ಯೆ ಅಂದ್ರೆ ಮಳೆ ಆಕ್ಚುಲಿ ಶುರುವಾಗಿದೆ. ಈಗ ಆಕ್ಚುಲಿ ನಂಗೆ ಗೊತ್ತಿಲ್ಲ ಒಂದು ವಾರ ಆಯ್ತು ಆಕ್ಚುಲಿ ಬಿಟ್ಟು. ಮಳೆ ಬಿಡ್ಬೇಕಾದ್ರೆ ಮೊದಲೇ ಇರಲಿಲ್ಲ, ಬೇಸಿಗೆಲೇ ಇರಲಿಲ್ಲ, ಮಳೆಗಾಲದಲ್ಲಿ ಇರಲಿಲ್ಲ, ಬೇಸಿಗೆಲೇ ಇರಲಿಲ್ಲ. ಸುಮಂತ್ ಅಣ್ಣ ಹೆಸರು ಸುಮಂತ್ ಹೆಗ್ಲಾಗಿ ನಾನು ಹೇಳಿದ್ದೀನಿ. ಆದರೆ ಅಲ್ಲ ಸರ್ ಅದಕ್ಕೆ ಆ ಕಡೆಗೆಲ್ಲ ಮಳೆ ಸಮಸ್ಯೆ ಆಗಿರ್ಬೋದು. ಒಂದು ಗೌರ್ಮೆಂಟ್ ಹೆಡ್ ಕ್ವಾರ್ಟರ್ ಪಂಚಾಯತಿ ಎದುರುಗಡೆ ಎಷ್ಟು ಟೈಮ್ ಆಯ್ತು ನಾನೇ ರಿಕ್ವೆಸ್ಟ್ ಮಾಡ್ತಿದ್ದೆ ಹಾಕಿ ಆಡಿಸಿ ಅಲ್ಲ ಮನೆ ಹತ್ರ ನನ್ನ ಮನೆ ಅಂತ ಕೇಳಬೇಡ ರೋಡ್ ಸೈಡ್ ಪಂಚಾಯತಿಗೆ ಇಲ್ಲ ಅಂದ್ರೆ
ಇವು ಹೌದು ಇಲ್ಲ ನಾನು ಹೋಗ್ತೀನಿ ಸರ್, ನಾನು ಶುಕ್ರವಾರದಿಂದ ಬರ್ತೀನಿ. ನಮಗೆ ದೊಡ್ಡ ಪ್ರಾಬ್ಲಮ್ ನಮ್ಮ ಪಂಚಾಯತ್ ಸ್ಟ್ರೀಟ್ ಇಲ್ಲ ಅಂದ್ರೆ ಹಾಕೋದ್ರೆ ಸಿಗ್ತಾ ಇಲ್ಲ. ಎಲ್ಲ ಪಂಚಾಯತಿಗಳು ಅಂದ್ರೆ ಅದೇ ಅಲ್ಲೇ ಅಂದ್ರೆ ಇವ್ರು ಇರ್ತಾರಲ್ಲ ಲೋಕಲ್ ಇವರು ಗ್ರಾಮಸ್ಥರು ಅಲ್ಲಿ ಅವರಿಂದ ವ್ಯವಹಾರ ಆಗ್ತಾರೆ. ನಮ್ಮ ಪಂಚಾಯತಿ ಆ ರೀತಿಯಿಂದ ಎಲೆಕ್ಟ್ರಿಷಿಯನ್ ಇಲ್ಲ ಯಾರು. ನಾವು ಅಂದ್ರೆ ಬೇರೆ ಕಡೆಯಿಂದ ಕಳಿಸ್ಬಿಟ್ಟು ಹಾಕ್ಸ್ಬೇಕು. ಮೇಲ್ಗೆ ಪಂಚಾಯತಿಯವರು ಒಪ್ಕೊಂಡಿದ್ದಾರೆ. ಈಗ ಮೇಲ್ಟೂರು ಆಗ ಮುಗಿತಾರೆ ನಾಳೆದಿಂದ ಈಗ ಬರ್ತೀನಿ ಅಂತ ಹೇಳಿದ್ರು. ತಾಲೂಕು ಮಾಡ್ತೀವಿ ಡಿಸೆಂಬರ್ ಪಂಚಾಯತ್ ಮುಗಿದೋಯ್ತು. ಅಷ್ಟೊಳಗೆ ಹಾಕ್ಸಿ ಹೇಳ್ತೀವಿ. ಬಾಡಿ ಮುಗಿಯುತ್ತಷ್ಟೇ. ಮುಂದೆ ಎಲೆಕ್ಷನ್ ಇದೆ. ಅಲ್ಲ ಜಲಜೀವನ ಈ ರೋಡ್ ಚಿಕ್ಕ ಅದಾದ್ಮೇಲೆ ಮತ್ತೆ ಇನ್ನಾರು ಜಿಲ್ಲೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಇತರ ಜಿಲ್ಲೆಯಲ್ಲಿ ಆಗಿಲ್ಲ. ಇತರ ಜಿಲ್ಲೆಯಲ್ಲಿ ಆಗಿಲ್ಲ. ನಂಜಲ್ ಮಿತ್ರ ಇರೋದು ಸೀರಿಯಲ್ ನಂಬರ್ 4. ಹೊಸೂರಿನಲ್ಲಿ ಪೈಪ್ಲೈನ್ ತಗೊಂಡ್ರಿ. ಅಲ್ಲೊಂದು 10-21 ಸಾಲ ಅಲ್ಲೊಂದು 3-4 ಕುಡಿಯೋ ಬೇಕು ತುಂಬ ಇತ್ತು, ಅವಶ್ಯಕತೆ ಇತ್ತು. ಆ ರೀತಿ ಸರ್ ಮತ್ತೊಂದು ಬಬ್ಲಿ ಇಂಚೋಳಿಗೆ ಬಬ್ಲಿಗೆ ಒಂದು ಬೋರ್ ಕೊಟ್ಟಿದ್ದೀವಿ. ಆ ಬಬ್ಲಿ ಇಂಚೋಳಿಗೆ ಬೋರ್ ಕೊಟ್ಟಾಗ ನಮಗೆ ಒಂದು ಡೈಲಿ ಒಂದು ನೀರು ಬರ್ತದೆ. ಈಗ ಇಂಚೋಳಿಗೆ ಒಂದು ಬೋರ್ ಕೊಟ್ಟಿದೆ. ಬೋರ್ ಕೊಟ್ಕೊಂಡು ಆದ್ಮೇಲೆ ಏನ್ ಗೊತ್ತಾ, ಇಂಚೋಳಿಂದ ನನ್ನ ಮನೆ ಕಡೆ ನನ್ನ ಮನೆಗೆ ಏನಿಲ್ಲ, ಅಲ್ಲಿ ವಾರ ಹಾಕಿ ಎಷ್ಟು ಅಂತ ಹೇಳ್ಕೊಟ್ಟು ವಾರ ಹಾಕೋದು. ಅವರು ಬೇರೆ ಎಲ್ಲರೂ ನೀರು ವಾಟರ್ ಕಮಿಟಿಗೂ ನೀರು ಕೊಟ್ಟಿಲ್ಲ, ಇಲ್ಲ ಅವ್ರ ಮನೆಗೆ ಮಾತ್ರ ಒಂದು ನೀರು ತರ್ತಾರೆ. ಇಲ್ಲಿ ನಮ್ಮ ಮನೆಯಲ್ಲಿ ಬಬ್ಲಿಯಿಂದ ನೀವು ಕಲೆಕ್ಷನ್ ಕೊಟ್ಟಾಗ ನಮಗೆ ಡೈಲಿ ಒಂದು ರೂಪಾಯಿ ಗೊತ್ತಿದೆ. ಇಂಚುಳಿಗೆ ಮೊದಲು ಹೋಗಿ ಬಾಳೆಹಣ್ಣು ಹಾಕಿದಾಗ ನೀರಿದೆ ವಾರ ಹಾಕಿ ವಾರ ಹಾಕಕ್ ಆಗಲ್ಲ. ಅವ್ರು ತೋಟ ಕೈಗೆ ಕೊಡ್ತಾರೆ, ಮನೆಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಬಾಳೆಹಣ್ಣು ತೋಟಕ್ಕೆ ಬಂದಿರೋದು ಅಲ್ಲಿ 2-3 ಊರಲ್ಲಿ ಒಂದು ಮನೆ ಹಾಕ್ತಿದ್ದಾರೆ. ನನ್ನ ಮನೆಗೆ ನೀರು ಪೈಪ್ಲೈನ್ ಇದೆಯಾ? ಪೈಪ್ಲೈನ್ ಬಬ್ಲಿಂದ ಫಸ್ಟ್ ಬಂದಿತ್ತು. ಆ ಪೈಪ್ಲೈನ್ ಪೂರ್ತಿ ಜೆಸಿಬಿ ಎಲ್ಲ ಕಟ್ ಮಾಡಿ ಗಾಡಿ ನಿಲ್ಲಿಸಿ ಎಲ್ಲ ಫುಲ್ ಮಾಡಿ ಇಲ್ಲ ಬಾಳೆಹಣ್ಣು ಮನೆಯಿಂದ ಡೈರೆಕ್ಟ್ ಅದರಿಂದ ಕೊಟ್ಟು ಬಾಳೆಹಣ್ಣು ನೀರು ಹೋಗೋದು. ಆ ಪೈಪ್ ಬಂದು ಬಾಳೆಹಣ್ಣು ನನ್ನ ಮನೆಗೆ ಬರ್ಬೋದು, ನನ್ನ ಮನೆಗೆ ಬರ್ತಾರೆ. ಅದು ವಾರ ಹಾಕಿ ಇದು ಹಪ್ಪು ಹೋಗ್ತಾರೆ. ಹಪ್ಪಲ್ಲ ಅದು ವಾರ ಹಾಕಿ ನೀರು ಗಾಡಿ ಬರ್ತದೆ. ವೈಫೈ ಕನೆಕ್ಟ್ ಮಾಡ್ಕೊಂಡು ಯಾವ ಅವ್ರು ಯಾರು ಬೇಕೋ ಅವ್ರು ಎಷ್ಟು ಬೇಕೋ ಅಷ್ಟು ಬಿಟ್ಬಿಡೋದು. ನಾನು ಬೇಕು ನನಗೆ ನಮ್ಮಲ್ಲಿ ಅಷ್ಟೇ ರೋಡ್ ಕಾಂಕ್ರೀಟ್ ಮಾಡಿ ಕಾಂಕ್ರೀಟ್ ಬಂದಿದ್ದು ಸೆಕ್ಷನ್ ಆಗಿತ್ತು. ನಮ್ಮ ಲೈನಿಗೆ SC/ST ಕೊಡೋದು ಸೆಕ್ಷನ್ ಆಗಿತ್ತು. ಅದು ಬೇರೆ ಕಡೆ ಹೋಗಿದ್ದೆಲ್ಲ ನಮ್ಗೆ ಅನುಮಾನ ಇತ್ತು. ಹೌದು ಹೋಗಿದೆ, ಬೇರೆ ಕಡೆ ಹೋಗಿದೆ. ಅದಕ್ಕೆ ನಾವು ಆಲ್ರೆಡಿ ನಾನು ಲೋಕಾಯುಕ್ತ ಬಂದ್ ಹಾಕಿದ್ದೆ. ಸುನಿ ಮನೆ ಎಲ್ಲ ಇರೋದು ಅಲ್ಲೇ ಇಲ್ಲ, ಅದೇ ಇಲ್ಲ. ಒಂದೇ ಮನೆ ಇರೋದು. ಅವ್ರು ಏನೊಂದು ಮನೆ ನಮ್ಮ ಇತ್ತು, ನೀವು ಬೇರೆ ಕೊಡ್ತಾರೆ, ನಾನು ಕೊಡ್ತಾರೆ. ಅವರು ಕಾಂಕ್ರೀಟ್ ರೋಡು ಸೆಕ್ಷನ್ ಆಗಿತ್ತು. ಬೇರೆ ಶಿಫ್ಟ್ ಆಗಿದೆ, ಅದು ಎಂಕ್ವೈರಿ ಬರ್ತದೆ, ಬಂದಾಗ ಗೊತ್ತಾಗ್ತದೆ. ಈಗ ಹೇಳಲ್ಲ ನಾವು, ಬಂದಾಗ ಗೊತ್ತಾಗ್ತದೆ. ನಮ್ಮಿಂದ